ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಮಲ್ಲಿಕಾರ್ಜುನ್, ಹೆದ್ದಾರಿ ಕಾಮಗಾರಿ ಈಗಾಗಲೇ ಚಿಕ್ಕಬಳ್ಳಾಪುರ ನಗರದ ಅಂಚಿನವರೆಗೂ ಬಂದಿದ್ದು, ನಾಳೆಯಿಂದ ನಗರ ವ್ಯಾಪ್ತಿಯಲ್ಲಿರುವ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೆಯಲಿದೆ. ಈಗಾಗಲೇ ಕೆಲ ಕಟ್ಟಡಗಳ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಕಟ್ಟಡಗಳ ತೆರವು ಮಾಡುತ್ತಿದ್ದು, ಅದೇ ರೀತಿಯಲ್ಲಿ ಎಲ್ಲಾ ಕಟ್ಟಡಗಳ ಮಾಲೀಕರು ಸಹಕಾರ ನೀಡಬೇಕೆಂದು ಕೋರಿದ್ರು. 2022-23ರಲ್ಲಿ ಅಣಕನೂರು ಕ್ರಾಸ್ ವರೆಗೂ 338 ಕೋಟಿ ಅನುದಾನ ನೀಡಲಾಗಿದೆ. ಜಿಕೆ ಕನ್ಸ್ಟ್ರಕ್ಷನ್ ಅವರು ಮಂಚೇನಹಳ್ಳಿ ಮಧ್ಯಭಾಗದಲ್ಲಿ 4 ಪಥ ರಸ್ತೆ ಕಾಮಗಾರಿ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿಯೂ 4 ಪಥ ರಸ್ತೆ ನಿರ್ಮಾಣವಾಗಲಿದ್ದು, ಈಗಾಗಲೇ ರಸ್ತೆ ಕಾಮಗಾರಿ ಪ್ರಾರಂಭವಾಗಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ 10 ದಿನಗಳಿಂದ ರಸ್ತೆ ನಿರ್ಮಾಣಕ್ಕಾಗಿ ಕಟ್ಟಡಗಳು ಅತಿಕ್ರಮಣವಾಗಿರುವ ಸಂಬಂಧ ಗುರುತಿಸಲಾಗಿದೆ. ಕೆಂಪುಗಡಿ ಸರಹದ್ದು ಮತ್ತು ಹಳದಿ ಸರಹದ್ದು ಎಂದು 2 ವೇದದಲ್ಲಿ ಒತ್ತುವರಿಯನ್ನ ಗುರುತಿಸಲಾಗಿದೆ ಎಂದು ಹೇಳಿದ್ರ. ಜಿಲ್ಲಾ ಮುಖ್ಯ ರಸ್ತೆಗೆ 12.5 ಮೀಟರ್ ಗುರುತಿಸಲಾಗಿದೆ. ರಸ್ತೆ ವಿಭಜಕ ಹಾಗೂ ಎಡಬಲ 6.5 ಅಡಿ ಜೊತೆಗೆ ಫುಟ್ಪಾತ್ ಇರಲಿದೆ. ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗುತ್ತದೆ. ಸಂಸದರು, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಎಲ್ಲರೂ ರಸ್ತೆ ಕಾಮಗಾರಿಗೆ ಸಹಕಾರ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹಕಾರ ನೀಡಿದ್ದಾರೆ. ನಾಳೆಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ರಸ್ತೆ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ನಗರದ ಜನತೆ ಸಾಕಷ್ಟು ಸಹಕಾರ ನೀಡುತ್ತಿದ್ದಾರೆ. ಆಕ್ಷೇಪಣಾ ಪತ್ರ ಅವಶ್ಯಕತೆ ಇದೆ. ಮಧ್ಯರೇಖೆಯಿಂದ ಎಷ್ಟು ಅಡಿ ಸೂಚಿಸಲಾಗಿದೆಯೋ ಅದರಂತೆ ತೆರವು ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ನಾಳೆ ಎಂಜಿ ರಸ್ತೆ, ಶಿಡ್ಲಘಟ್ಟ ರಸ್ತೆ, ಗೌರಿಬಿದನೂರು ರಸ್ತೆಯಲ್ಲಿ ಸರ್ಕಾರಿ ಕಟ್ಟಡಗಳನ್ನು ತೆರವುಗೊಳಿಸಲಾಗುತ್ತಿದೆ. ಉಳಿದಂತೆ ಖಾಸಗಿ ಕಟ್ಟಡ ಮಾಲೀಕರಿಗೆ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದರು. ಭಾರತ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ 2022-23ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭೈರನಹಳ್ಳಿ ಕ್ರಾಸಿಂದ ಅಣಕನೂರು ಕ್ರಾಸ್ವರೆಗೆ ರಾಷ್ಟ್ರೀಯ ಹೆದ್ದಾರಿಯ ಸುಧಾರಣೆ ಮತ್ತು ಅಗಲೀಕರಣಕ್ಕಾಗಿ ಸುಮಾರು 398 ಕೋಟಿ ರೂಪಾಯಿ ಅನುದಾನ ನೀಡಿ ಮಂಜೂರಾತಿ ನೀಡಿರುತ್ತದೆ. ಅದರಂತೆ ಈ ಕಾಮಗಾರಿ ಟೆಂಡರ್ ಮುಖಾಂತರ ಜಿಕೆ ಕನ್ಸ್ಟ್ರಕ್ಷನ್ ಕಂಪನಿ ಅವರಿಗೆ ಈಗಾಗಲೇ ವಹಿಸಲಾಗಿರುತ್ತದೆ. ಈ ಕಾಮಗಾರಿ ಬರುವ ಫೆಬ್ರವರಿ ಅಂತ್ಯದವರೆಗೆ ಪೂರ್ಣಗೊಳಿಸುವಂಥ ಒಂದು ಗುರಿ ಹೊಂದಲಾಗಿದೆ. ಈಗಾಗಲೇ ಸುಮಾರು ಈ ಕಾಮಗಾರಿಯಲ್ಲಿ ಒಟ್ಟು 51.5 ಕಿಲೋಮೀಟರ್ ಅಷ್ಟು ಉದ್ದ ಇದ್ದು, ಮಂಚನಹಳ್ಳಿನಲ್ಲಿ 4 ಪಥದ ರಸ್ತೆ, ಚಿಕ್ಕಬಳ್ಳಾಪುರ ಪಟ್ಟಣದಲ್ಲಿ 4 ಪಥದ ರಸ್ತೆ ಹಾಗೂ ಉಳಿದ ಭಾಗದಲ್ಲಿ 2 ಲೇನ್ ವಿತ್ ಪೇವ್ಡ್ ಶೋಲ್ಡರ್ ಅಂತಾರೆ, ಅಂದರೆ 10 ಮೀಟರ್ ಕ್ಯಾರೇಜ್ ವೇ, ಈ ಥರ ಒಂದು ಲೈನ್ ಕಾನ್ಫಿಗರೇಷನ್ ಇರ್ತದೆ. ಅನೇಕ ಈ ರಸ್ತೆಯಲ್ಲಿ ಬರುವಂಥ ಎಲ್ಲ ಸೇತುವೆ ಕಾಮಗಾರಿಗಳು ಹೊಸದಾಗಿ ನಿರ್ಮಾಣ ಮಾಡಲಾಗಿದೆ. ಈಗ ಕೇವಲ ನಮಗೆ ಬರುವ ಒಂದು 5 ತಿಂಗಳ ಅವಧಿ ಉಳಿದಿದ್ದು, ಈ ಅವಧಿಯಲ್ಲಿ ಚಿಕ್ಕಬಳ್ಳಾಪುರನ ಪಟ್ಟಣ ಸೇರಿ ಉಳಿದೆಲ್ಲ ಕಾಮಗಾರಿಗಳು ಪೂರ್ಣಗೊಳಿಸುವಂಥ ಗುರಿ ನಾವು ಇಟ್ಕೊಂಡಿದ್ವಿ. ಸೊ ತಮಗೆ ಇನ್ನೊಂದು ಮಾಹಿತಿ ನೀಡೋದಾದರೆ, ಈಗಾಗಲೇ ತಿಪ್ಪೇನಹಳ್ಳಿಯಿಂದ ನಾವು ಡಿವೈನ್ ಸಿಟಿವರೆಗೆ 4 ಪಥದ ರಸ್ತೆ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಸುಮಾರು ಒಂದು 300 ಮೀಟರ್ನಷ್ಟು ಮುಗಿದಿದೆ. ಚಿಕ್ಕಬಳ್ಳಾಪುರ ಪಟ್ಟಣಕ್ಕೆ ನಾವು ಈಗ ಕಾಲಿಡಬೇಕಾಗಿದೆ. ಚಿಕ್ಕಬಳ್ಳಾಪುರ ಪಟ್ಟಣದಿಂದ ಅಣಕನೂರು ಕ್ರಾಸ್ವರೆಗೆ 4 ಪಥದ ರಸ್ತೆ. ಈಗಾಗಲೇ ತಮಗೆ ಗೊತ್ತಿರುವಂತೆ ಚಿಕ್ಕಬಳ್ಳಾಪುರ ಪಟ್ಟಣದಲ್ಲಿ ನಾವು ಸುಮಾರು ಒಂದು 8-10 ದಿನಗಳಿಂದ ನಮಗೆ 4 ಪಥದ ರಸ್ತೆ ನಿರ್ಮಾಣಕ್ಕಾಗಿ ಬೇಕಾಗಿರುವಂಥ ಅಗಲಕ್ಕೆ ಯಾವ ಕಟ್ಟಡಗಳು ಅತಿಕ್ರಮಣಗೊಂಡಿದ್ದಾವೋ, ಯಾವ ಕಟ್ಟಡಗಳು ಉಲ್ಲಂಘನೆಯಾಗಿ ಅತಿಕ್ರಮಣಗೊಂಡಿದ್ದವು ಅಂಥ ಕಟ್ಟಡಗಳ ಮೇಲೆ ನಾವು ಈಗಾಗಲೇ ಗುರುತಿನ ಒಂದು ಮಾರ್ಕನ್ನು ನಾವು ಹಾಕಿರ್ತೀವಿ. ಅದರಲ್ಲಿ ಸ್ವಲ್ಪ ನಿಮಗೆ ಸಂಶಯ ಏನೋ ಇರ್ಬೋದು. 2 ಮಾರ್ಕ್ ಹಾಕಿರ್ತೀವಿ. ಒಂದು ಕೆಂಪು ಮಾರ್ಕು, ಇನ್ನೊಂದು ಹಳದಿ ಮಾರ್ಕ್ ಇದೆ. ಆ ಕೆಂಪು ಮಾರ್ಕು ನಮಗೆ ರಸ್ತೆಯ ಗಡಿ ಸರಹದ್ದು, ಹಳದಿ ಮಾರ್ಕು ನಮಗೆ ಕನ್ಸ್ಟ್ರಕ್ಷನ್ಗೆ ಎಷ್ಟು ಬೇಕು ಅಷ್ಟು 12.5 ಮೀಟರ್. ಅಂದರೆ 12.5 ಮೀಟರ್ ಅಂತಂದರೆ ಜಿಲ್ಲಾ ಮುಖ್ಯ ರಸ್ತೆಯ ಏನು ಒಂದು ಸರ್ಕಾರದ ನಿಯಮ ಪ್ರಕಾರ ಜಿಲ್ಲಾ ಮುಖ್ಯ ರಸ್ತೆ ಅಗಲ ಎಷ್ಟಿರಬೇಕು
ಅದು ಹಳದಿ ಮಾರ್ಕ್ನಿಂದಿದೆ. ಆಮೇಲೆ ಕೆಂಪು ಮಾರ್ಕು ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಗೆ ಎಷ್ಟು ಬೇಕು. ಕೆಲವೊಬ್ಬರು ಅವರಿಗೆ ಸಂಶಯ ಇತ್ತು, ಸರ್ ಈ ಜಿಲ್ಲಾ ರಾಷ್ಟ್ರೀಯ ಹೆದ್ದಾರಿ ಆಗೋದಕ್ಕಿಂತ ಮುಂಚಿನ ಕೆಲವೊಂದು ಕಟ್ಟಡಗಳು ನಾವು ನಿರ್ಮಾಣ ಮಾಡಿದ್ದೀವಿ, ಹಾಗಾಗಿ ನಾವು ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿದು ಅಂತ ಆ ಕಾನೂನು ಪ್ರಕಾರ ನಾವು ತೆಗಿತಾ ಇಲ್ಲ. ಜಿಲ್ಲಾ ಮುಖ್ಯ ರಸ್ತೆ ಸುಮಾರು 50 ವರ್ಷಗಳ ಹಿಂದಿಂದೇ ಇದೆ ಜಿಲ್ಲಾ ಮುಖ್ಯ ರಸ್ತೆ. ಆ ಪ್ರಕಾರ ನಾವು 12 ಮೀಟರ್ ಮಾಡಿದ್ದೀವಿ. ಭಾರತ ಸರ್ಕಾರವೂ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ನಮಗೆ 25 ಮೀಟರ್. ನಗರದ ಶಿಡ್ಲಘಟ್ಟ ಸರ್ಕಲ್ ಬಳಿಯಿಂದ ವಿಶ್ವೇಶ್ವರಯ್ಯ ಶಾಲೆಯವರೆಗೂ 4 ಪಥದ ರಸ್ತೆಗೆ ಅಡ್ಡಿ ಇಲ್ಲ. ಅಲ್ಲಿಂದ ಅಣಕನೂರು ಕ್ರಾಸ್ವರೆಗೂ ರೈಲ್ವೆ ಇಲಾಖೆಯೊಂದಿಗೆ ಜಂಟಿ ಸಮಾವೇಶ ನಡೆಸಿ ಎಡಕ್ಕೆ ಎಷ್ಟು ಬರಬೇಕು ಎಂದು ತಿಳಿಸಲಾಗುತ್ತದೆ ಎಂದು ತಿಳಿಸಿದ್ರ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಗೋವಿಂದರಾಜ್, ಜಿಕೆ ಕಂಪನಿಯ ರಾಜಾರೆಡ್ಡಿ, ಶಿವಣ್ಣ ಇನ್ನೂ ಹಲವರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.